ನಮಸ್ಕಾರ ವೀಕ್ಷಕರೇ 4 ವರ್ಷಗಳ ಹಿಂದೆ ಪ್ರಪಂಚದಲ್ಲಿ ಕೊರೋನಾ ಹಾವಳಿ ಹೆಚ್ಚಾಗಿತ್ತು. ಸಾಕಷ್ಟು ಸಾವು ನೋವು ಕೂಡ ಸಂಭವಿಸಿತ್ತು. ಕೊರೋನಾ ತಡೆಗಟ್ಟುವುದಕ್ಕೆ ಸರ್ಕಾರ ಲಸಿಕೆಯನ್ನು ಜನರಿಗೆ ಉಚಿತವಾಗಿ ನೀಡಿತ್ತು. ಕೋವಿಶೀಲ್ಡ್, ಕೋವ್ಯಾಕ್ಸಿನ್ ಲಸಿಕೆಯನ್ನು ದೇಶದಲ್ಲಿ ಸಾಕಷ್ಟು ಜನ ಹಾಕಿಸ್ಕೊಂಡಿದ್ದಾರೆ. ಸೆಲೆಬ್ರಿಟಿಗಳು, ಬಡವರು, ಶ್ರೀಮಂತರು ಅನ್ನುವಂತಹ ಭೇದ ಭಾವ ಇಲ್ಲದೆ ಎಲ್ಲರೂ ಲಸಿಕೆಯನ್ನು ಪಡೆದಿದ್ದರು. ಮೊದಲನೇ ಡೋಸ್, ಎರಡನೇ ಡೋಸ್ ಮಾತ್ರವಲ್ಲ, ಬೂಸ್ಟರ್ ಡೋಸನ್ನು ಕೂಡ ನೀಡಲಾಗಿತ್ತು. ಆದರೆ ಕೆಲವರು ಲಸಿಕೆ ಹಾಕಿಸಿಕೊಳ್ಳಲು ಹಿಂದೇಟು ಹಾಕಿದ್ದು ವರದಿ ಆಗಿತ್ತು. ದಿಢೀರ್ ಸಾವು ಹಾಗೆ ಕೊರೋನಾ ಲಸಿಕೆಯ ನಡುವೆ ಏನೋ ಒಂದು ನಂಟಿದೆ ಅನ್ನುವಂತಹ ಚರ್ಚೆ ಕೂಡ ಆಗಾಗ ಕೇಳಿ ಬರ್ತಾ ಇತ್ತು. ಇದೀಗ ಇದೇ ವಿಚಾರದಲ್ಲಿ ಮತ್ತೆ ಆಶ್ಚರ್ಯಕರ ಸಂಗತಿಯೊಂದು ಬೆಳಕಿಗೆ ಬಂದಿದೆ. ಆಸ್ಟ್ರಾಜೆನೆಕ್ ಅನ್ನುವಂತಹ ಕಂಪನಿ ಕೋವಿಶೀಲ್ಡ್ ಲಸಿಕೆಯನ್ನು ಅಭಿವೃದ್ಧಿಪಡಿಸಿತ್ತು. ಆ ಲಸಿಕೆಯಿಂದ ಅಪರೂಪದ ಅಡ್ಡ ಪರಿಣಾಮಕ್ಕೆ ಕಾರಣ ಆಗಬಹುದು ಅಂತ ನ್ಯಾಯಾಲಯದ ದಾಖಲೆಗಳಲ್ಲಿ ಮೊದಲ ಬಾರಿಗೆ ಒಪ್ಪಿಕೊಂಡಿರುವುದಾಗಿ ಜಗತ್ತಿನ ಬೇರೆ ಬೇರೆ ಮಾಧ್ಯಮಗಳು ವರದಿ ಮಾಡಿದೆ. ಕೋವಿಶೀಲ್ಡ್ ಲಸಿಕೆ ಥ್ರಾಂಬೋಸಿಸ್ ವಿತ್ ಥ್ರಾಂಬೋಸೈಟೋಪೇನಿಯಾ ಸಿಂಡ್ರೋಮ್ ಅನ್ನುವಂತಹ ಅಪರೂಪದ ಅಡ್ಡ ಪರಿಣಾಮಕ್ಕೆ ಈ ಒಂದು ವ್ಯಾಕ್ಸಿನ್ ಕಾರಣ ಆಗಬಹುದು ಅಂತ ಒಪ್ಪಿಕೊಂಡಿದೆ. ಈ ಒಂದು ಅಡ್ಡ ಪರಿಣಾಮದಲ್ಲಿ ರಕ್ತ ಹೆಪ್ಪುಗಟ್ಟಬಹುದು, ಹಾಗೆ ಪ್ಲೇಟ್ಲೆಟ್ಗಳ ಸಂಖ್ಯೆಯಲ್ಲಿ ಕಡಿಮೆ ಆಗಬಹುದು ಅಂತ ಹೇಳಲಾಗಿದೆ. ಈ ಒಂದು ವಿಚಾರವನ್ನು ಈಗ ನಟ ಪುನೀತ್ ರಾಜ್ಕುಮಾರ್ ಅವರಿಗೆ ಲಿಂಕ್ ಮಾಡಲಾಗ್ತಾ ಇದೆ. 2021 ಅಕ್ಟೋಬರ್ 29ರಂದು ನಟ ಪುನೀತ್ ರಾಜ್ಕುಮಾರ್ ಅವರು ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದರು. ಆ ಸಮಯದಲ್ಲಿ ಕೂಡ ಕೋವಿಡ್ ಲಸಿಕೆ ಅಡ್ಡ ಪರಿಣಾಮದಿಂದ ಪುನೀತ್ ರಾಜ್ಕುಮಾರ್ ಅವರಿಗೆ ಹೃದಯಾಘಾತ ಆಗಿರಬಹುದು ಅಂತ ಕೆಲವರು ಅನುಮಾನವನ್ನು ವ್ಯಕ್ತಪಡಿಸಿದರು. ಇದೀಗ ಕೋವಿಶೀಲ್ಡ್ ಲಸಿಕೆ ಅಭಿವೃದ್ಧಿಪಡಿಸಿದಂತಹ ಆಸ್ಟ್ರಾಜೆನಿಕಾ ಕಂಪನಿ ಅದರ ಅಡ್ಡ ಪರಿಣಾಮದ ಬಗ್ಗೆ ಹೇಳಿರೋದು ಅಪ್ಪು ಅಭಿಮಾನಿಗಳ ಬೇಸರಕ್ಕೆ ಕಾರಣವಾಗಿದೆ. ಪುನೀತ್ ರಾಜ್ಕುಮಾರ್ ಅವರು ಕೊರೋನಾ ಲಸಿಕೆ ಹಾಕಿಸ್ಕೊಂಡಿದ್ದು ಮಾತ್ರವಲ್ಲದೆ ಈ ಬಗ್ಗೆ ಜಾಗೃತಿಯನ್ನು ಮೂಡಿಸಿದ್ರು. ಕೊರೋನಾ ಹಾವಳಿ ತಡೆಗಟ್ಟುವ ಬಗ್ಗೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಆರೋಗ್ಯ ಇಲಾಖೆಯ ಜಾಗೃತಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದರು. ಈ ವಿಡಿಯೋಗಳನ್ನು ಅಭಿಮಾನಿಗಳು ಈಗಲೂ ಸಹ ವೈರಲ್ ಮಾಡ್ತಿದ್ದಾರೆ. ಪುನೀತ್ ಅವರು ಲಸಿಕೆ ಪಡೆದ ಬಳಿಕ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟನ್ನು ಮಾಡಿದರು. ಇವತ್ತು ನನ್ನ ಮೊದಲ ಡೋಸ್ ಲಸಿಕೆ ಸಿಕ್ಕಿದೆ. ನೀವು 45 ವರ್ಷ ಹಾಗೆ ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರಾಗಿದ್ದರೆ ನೀವು ಸಹ ಲಸಿಕೆಯನ್ನು ಹಾಕಿಸ್ಕೊಳ್ಬಹುದು ಅಂತ ಟ್ವೀಟನ್ನು ಮಾಡಿದರು. ಅಭಿಮಾನಿಗಳು ಆ ಒಂದು ಟ್ವೀಟನ್ನು ರೀಟ್ವೀಟ್ ಮಾಡಿ ಈಗ ವೈರಲ್ ಮಾಡ್ತಿದ್ದಾರೆ. ಕೋವಿಡ್ ಲಸಿಕೆ ಪಡೆದಿದ್ದಕ್ಕೆ ಅಪ್ಪು ನಿಧನ ಆಗಿರಬಹುದು ಅಂತ ಅಭಿಮಾನಿಗಳು ಬೇಸರವನ್ನು ವ್ಯಕ್ತಪಡಿಸಿ ಪೋಸ್ಟ್ ಮಾಡ್ತಿದ್ದಾರೆ. ಇನ್ನು ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಪುನೀತ್ ರಾಜ್ಕುಮಾರ್ ಅವರು ಆ ಒಂದು ಟ್ವೀಟನ್ನು ಮಾಡಿದ್ರಲ್ಲ, ಆ ಒಂದು ಪೋಸ್ಟ್ಗೆ ಅಭಿಮಾನಿಯೊಬ್ಬರು ಕೋವಿಶೀಲ್ಡ್ ಲಸಿಕೆಯನ್ನು ತಗೋಬೇಡಿ, 45 ವರ್ಷ ಮೇಲ್ಪಟ್ಟವರಿಗೆ ಅದು ಒಳ್ಳೆಯದಲ್ಲ ಅಂತ ಅಭಿಮಾನಿಯೊಬ್ಬರು ಆ ಸಂದರ್ಭದಲ್ಲಿ ಕಮೆಂಟನ್ನು ಮಾಡಿದರು. ಆ ಒಂದು ಕಮೆಂಟ್ ಸಹ ಈಗ ವೈರಲ್ ಆಗ್ತಾ ಇದೆ. ಪುನೀತ್ ಅವರಿಗೆ ಅಕ್ಟೋಬರ್ 29ರ ಬೆಳಗ್ಗೆ ವ್ಯಾಯಾಮ ಮಾಡಿದ ಬಳಿಕದಲ್ಲಿ ಎದೆನೋವು ಕಾಣಿಸ್ಕೊಂಡಿತ್ತು. ಆಗ ತಕ್ಷಣವೇ ಅವರನ್ನು ಹತ್ತಿರದಲ್ಲಿ ಇದ್ದಂತಹ ರಮಣ ರಾವ್ ಕ್ಲಿನಿಕ್ಗೆ ಕರೆದುಕೊಂಡು ಹೋಗಲಾಗಿತ್ತು. ECG ಬಳಿಕ ಹಾರ್ಟ್ ಸ್ಟ್ರೈನ್ ಆಗಿದ್ದು ಗೊತ್ತಾಗಿ ಅಲ್ಲಿಂದ ವೈದ್ಯರು ಅವರನ್ನು ವಿಕ್ರಮ್ ಆಸ್ಪತ್ರೆಗೆ ಕಳುಹಿಸಿಕೊಟ್ಟಿದ್ರು. ಆದರೆ ವಿಕ್ರಮ್ ಆಸ್ಪತ್ರೆಗೆ ಕರೆದೊಯ್ಯುವಷ್ಟರಲ್ಲಿ ಅವರ ಪ್ರಾಣಪಕ್ಷಿ ಹಾರಿ ಹೋಗಿತ್ತು. ಪುನೀತ್ ಅವರನ್ನು ಕಳೆದುಕೊಂಡಂತಹ ನೋವು ಇಂದಿಗೂ ಕೂಡ ಮಾಸಿಲ್ಲ. ಇಂದಿಗೂ ಸಹ ಆ ಒಂದು ನೋವನ್ನು ಅರಗಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತಿಲ್ಲ. ಇಂತಹ ಸಂದರ್ಭದಲ್ಲಿ ವ್ಯಾಕ್ಸಿನ್ ಬಗ್ಗೆ ಈ ರೀತಿಯಾದಂತಹ ಸುದ್ದಿ ಬಂದಿರೋದು ಅಭಿಮಾನಿಗಳ ಬೇಸರಕ್ಕೆ ಕಾರಣವಾಗಿದೆ. ನಟ ಪುನೀತ್ ರಾಜ್ಕುಮಾರ್ ಅವರು ಕೋವ್ಯಾಕ್ಸಿನ್ ಅಥವಾ ಕೋವಿಶೀಲ್ಡ್ ಎರಡರಲ್ಲಿ ಯಾವ ಲಸಿಕೆಯನ್ನು ಪಡೆದಿದ್ರು ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಆದರೆ ಕೋವಿಶೀಲ್ಡ್ ಅಡ್ಡ ಪರಿಣಾಮದ ಬಗ್ಗೆ ಚರ್ಚೆ ಆಗ್ತಿದ್ದಂತೆ ಅಭಿಮಾನಿಗಳು ಅದನ್ನು ಪುನೀತ್ ಅವರ ನಿಧನಕ್ಕೆ ಲಿಂಕ್ ಮಾಡಿ ಬೇಸರವನ್ನು ವ್ಯಕ್ತಪಡಿಸುತ್ತಿದ್ದಾರೆ.